ಒಲವು ಗೆಲುವು ಇದು ಒಂಥರ ಬೇರೆ ಟೋನಲ್ಲೇ ಇದ್ದಿದ್ದು ಮೂವಿ. ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಇದು ಚಿತ್ರೀಕರಣಗೊಂಡ ಅಪರೂಪ ಸಿನಿಮಾ. ಅವರು ಇದಕ್ಕಿದಂಗೆ ಗುಜು 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 ಹಿಂದ್ಗಡೆ ಸೌಂಡ್ ಏನಂತ ನೋಡಿದ್ರೆ ರಾಜ್ಕುಮಾರ್. ನಾನು ಒಂದು ಹಿಂದಿನ ಸಾಲನ್ನು ಸ್ವಲ್ಪ ಕುತ್ಕೊಂಡಿರ್ತೀನಿ. ನಾನು ಇದರಲ್ಲಿ ಪ್ರೊಫೆಸರ್ ಪಾತ್ರ ಮಾಡ್ತಾ ಇದ್ದೀನಿ. ನನಗೆ ನಿಮ್ಮ ಒಂಚೂರು ಹಾವಭಾವ, ಸ್ಟೂಡೆಂಟ್ಸ್ ಜೊತೆಗೆ ಇಂಟ್ರ್ಯಾಕ್ಷನ್ನ ನೋಡ್ಕೋಬೇಕು ಅಂತ ಹೇಳ್ತಿರೋದು ರಾಜ್ಕುಮಾರ್ ಅವರ 176ನೇ ಸಿನಿಮಾ ಒಲವು ಗೆಲುವಿನಲ್ಲಿ. ಇದು ಹುಡುಗಿಯರು ಫ್ಲರ್ಟ್ ಮಾಡುವ, ಇದು ಆ ಕಾಲಕ್ಕೆ ಬಹಳ ಹೊಸ ಥರದ್ದು ಫ್ಲರ್ಟಿಂಗ್ ಅನ್ನೋದು. ಒಂಥರದ ಈಗ ಫ್ಲರ್ಟಿಂಗ್ ಎಲ್ಲ ಹಳೆ. ಫ್ಲರ್ಟಿಂಗ್ ರೋಲ್ ಮಾಡುವಾಗ ನನಗನ್ಸತ್ತೆ, ಈಗಲೂ ಅನ್ಸತ್ತೆ, ಅದು ಲಕ್ಷ್ಮಿ ಬಿಟ್ರೆ ಯಾರ ಕೈಲೂ ಮಾಡೋಕ್ಕೆ ಸಾಧ್ಯ ಇರಲಿಲ್ಲ. ಅದು ಒಂಥರ ಆ ತುಂಟತನ, ಆ ಕೆಣಕೋದು, ಇದೆಲ್ಲ ಅಣ್ಣವ್ರ ಜೊತೆಗೆ ಮಾಡೋದು ಇದೆಯಲ್ಲ, ಇದು ಲಕ್ಷ್ಮಿ ತುಂಬ ಚೆನ್ನಾಗಿ ಮಾಡಿ. ಅವರು ಯಾವಾಗಲೂ ಹೇಳ್ತಾರೆ, ಅವರು ಲೋಕಾಭಿರಾಮವಾಗಿ ಮಾತಾಡುವಾಗ ನಮ್ಮ ಹತ್ರ ಎಲ್ಲ 3ನೇ ಕ್ಲಾಸ್ ಓದ್ದರಯ್ಯ ಅಂತೇಳಿ. ಆದರೆ ಈ ಸಿನಿಮಾದಲ್ಲಿ ಜೂಲಿಯಸ್ ಸೀಸರ್ ಪಾಠ ಮಾಡಿದ್ದಾರೆ ಒಲವು ಗೆಲುವಿನಲ್ಲಿ. ಆ ಸಿನಿಮಾ ಇನ್ನೇನಕ್ಕೂ ನೋಡಿದ್ರೆ ಜೂಲಿಯಸ್ ಸೀಸರ್ ಪಾಠ ಕೇಳೋದಕ್ಕೆ ನೋಡಿದ್ರೆ. For Brutus is an honorable man. So are the all honorable men. I come to bury Caesar, not to praise him. ಭಾರ್ಗವ್ ಅವರು ಹೆಚ್ಚು ರಾಜನ್ ನಾಗೇಂದ್ರ ಹತ್ರ ಸಂಗೀತ ನಿರ್ದೇಶನ ಮಾಡಿಸಿದಂಥವ್ರು, ಅಥವಾ ವಿಜಯ ಭಾಸ್ಕರ್ ಹತ್ರ ಮಾಡಿಸಿದಂಥವ್ರು, ಬಹಳ ಅಪರೂಪಕ್ಕೆ ಜಿ ಕೆ ವೆಂಕಟೇಶ್ ಹತ್ರ ಮಾಡಿಸಿದಂತಹ ಸಿನಿಮಾ. ಸಂಗೀತವೇ ನೀನುಡಿಯುವ ಮಾತೆಲ್ಲ ಸಲ್ಲಾಪವೇ. ಫಸ್ಟ್ ಹಾಫ್ ಅಲ್ಲಿ ಫ್ಲರ್ಟು, ಲವ್ ಇದೆಲ್ಲ ಆದ್ಮೇಲೆ ಸೆಕೆಂಡ್ ಹಾಫ್ ಅಲ್ಲಿ ಡಿಟೆಕ್ಟಿವ್ ಆಗಿ ಕನ್ವರ್ಟ್ ಆಗುತ್ತೆ. ವರ್ಷನೇ ಚೇಂಜ್, ಅದರ ಪಾತ್ರದ ಸ್ವರೂಪನೇ ಚೇಂಜ್ ಆಗುತ್ತೆ. ಇದನ್ನ ಅಣ್ಣವರು ಬಹಳ ಅದ್ಭುತವಾಗಿ ಮಾಡಿದ್ದಾರೆ. ಸರ್, ರಾಜ್ಕುಮಾರ್ ಸರ್ ಪೌರಾಣಿಕ ಭಕ್ತಿ ಪಾತ್ರಗಳಿಗೆ ಹೆಸರುವಾಸಿ ಅನ್ನೋಕ್ಕಿಂತ ಅಷ್ಟು ಚೆನ್ನಾಗಿ ಮಾಡ್ತಾ ಇದ್ರು. ಪರಕಾಯ ಪ್ರವೇಶವನ್ನ ಮಾಡ್ತಾ ಇದ್ರು. ಒಲವು ಗೆಲುವು ಇದು ಒಂಥರ ಬೇರೆ ಟೋನಲ್ಲೇ ಇದ್ದಿದ್ದು ಮೂವಿ. ರಾಜ್ಕುಮಾರ್ ಅವರು ಅದರಲ್ಲೂ ಕೂಡ ಎಷ್ಟು ಚೆನ್ನಾಗಿ ಅಂದ್ರೆ ಆ ಪಾತ್ರ ಇವ್ರಿಗೆ ಇತ್ತು, ಇವರೇ ಅದು ಅನ್ನೋ ರೀತಿ ನಟನೆಯನ್ನ ಮಾಡಿದ್ರು. ಅದ್ರ ಬಗ್ಗೆ, ಒಲವು ಗೆಲುವು ಬಗ್ಗೆ ಹೇಳುದಾದ್ರೆ, ಭಾರ್ಗವ ಅವರ ನಿರ್ದೇಶನದಲ್ಲಿ ಮೂಡಿ ಬಂದಂತಹ ಸಿನಿಮಾ. KN ಚಂದ್ರಶೇಖರ್ ಶರ್ಮಾ ಸಹಾಯಕ ನಿರ್ದೇಶಕರು, ಪಣಿ ರಾಮಚಂದ್ರ ಮತ್ತು ಹೊನ್ನವಳ್ಳಿ ಕೃಷ್ಣ ಅದಕ್ಕೆ ಸಹಾಯಕ ನಿರ್ದೇಶಕರು. ನಮ್ಮಲ್ಲಿ ಆ ಥರದೊಂದಕ್ಕೆ ಸಹ ನಿರ್ದೇಶಕರು, ಸಹಾಯಕ ನಿರ್ದೇಶಕರು, ಈಗೆಲ್ಲ ಅದು ನಿರ್ದೇಶಕ ತಂಡ ಅಂತ ಒಂದಿಷ್ಟು ದೇವಸರ ಹಾಕ್ಬಿಡ್ತಾರೆ. ಇದು ಇತ್ತು. ಮತ್ತು ಅವ್ರವ್ರದ್ದೇ ರೋಲ್ಗಳಿತ್ತು. ಸ್ವೀಟ್ ಮಾತ್ರ ಸಾಕಾ? ಬೇರೆ ಏನ್ ಬೇಕು? ಖಾರ, ಕಾಫಿ, ಬೋನ್ವಿಟಾ ಎಲ್ಲ ಆರ್ಡರ್ ಮಾಡ್ಬಿಡ್ತೀನಿ. ಸುಂದರ್ ಅವ್ರ ಕತೆ ಒಲವು ಗೆಲುವು ಅಂತ ಹೇಳಿ, ಇದೊಂಥರ ಹೊಸ ಥರದ ಕತೆ ಇದು. ಹೌದೌದು, ಮಾಡ್ರನ್ ಲವ್ ಸ್ಟೋರಿ. ಆಮೇಲೆ ನಮ್ಮಲ್ಲಿ ಅಲ್ಲಿವರೆಗೂ ಬರ್ತಾ ಇದ್ದ ಲವ್ ಸ್ಟೋರಿಗಳೆಲ್ಲ ಹೇಗೆ ಅಂತಂದ್ರೆ, ಈ ಹುಡುಗರು ಹುಡುಗಿ ಬೆನ್ನು ಹತ್ತಿ ಲವ್ ಮಾಡೋದು, ಅವಳನ್ನು ಕೆಣಕೋದು, ಇತ್ಯಾದಿ ಮೊದಲು ಜಗಳದಿಂದ ಶುರು ಆಗುತ್ತೆ, ಆಮೇಲೆ ಎಲ್ಲ ಲವ್ ಆಗಿ ಕನ್ವರ್ಟ್ ಆಗುತ್ತೆ, ಈ ಥರದ ಕಥೆಗಳು. ಇದು ಹುಡುಗಿಯರು ಫ್ಲರ್ಟ್ ಮಾಡುವ. ಈ ಪ್ರಪಂಚವೇ ಬ್ಯೂಟಿ ಕಾಲ್ ಕೆಳಗೆ. ಕರೆಕ್ಟ್. ನಾನ್ ಮಂಗಳೂರು ಕಾಲೇಜಿನಲ್ಲಿ ಓದ್ತಿದ್ದಾಗ ಇಡೀ ಕಾಲೇಜ್ಗೆ ನನ್ ಕಂಡ್ರ ಪ್ರಾಣ. ಇದು ಆ ಕಾಲಕ್ಕೆ ಬಹಳ ಹೊಸ ಥರದ್ದು ಫ್ಲರ್ಟಿಂಗ್ ಅನ್ನೋದು. ಒಂಥರದ ಈಗ ಫ್ಲರ್ಟಿಂಗ್ ಎಲ್ಲ ಹಳೆ ಅವಾಗ ಹೊಸದು ಆ ಮೂವಿ ಬಂದ ಸಂದರ್ಭದಲ್ಲಿ. ಮತ್ತು ನಿಮ್ಗೆ ಫ್ಲರ್ಟಿಂಗ್ ರೋಲ್ ಮಾಡುವಾಗ ನನಗನ್ಸತ್ತೆ, ಈಗಲೂ ಅನ್ಸತ್ತೆ, ಅದು ಲಕ್ಷ್ಮಿ ಬಿಟ್ರೆ ಯಾರ ಕೈಲೂ ಮಾಡೋಕ್ಕೆ ಸಾಧ್ಯ ಇರಲಿಲ್ಲ. ಅದು ಒಂಥರ ಆ ತುಂಟತನ, ಆ ಕೆಣಕೋದು, ಇದೆಲ್ಲ ಅಣ್ಣವ್ರ ಜೊತೆಗೆ ಮಾಡೋದು ಇದೆಯಲ್ಲ, ಇದು ಲಕ್ಷ್ಮಿ ತುಂಬ ಚೆನ್ನಾಗಿ ಮಾಡಿ. ನನಗೆ ಬಹುಶಃ ಲಕ್ಷ್ಮಿಯ ಬೆಸ್ಟ್ ಮೂವೀಸಲ್ಲಿ ಒಲವು ಗೆಲುವು ಒಂದು ಅಂತ ಅನ್ಸುತ್ತೆ. ನಂಗೆ ಈ ಸಿನಿಮಾಗೆ ಸಂಬಂಧಪಟ್ಟ ಒಂದು ಘಟನೆ ಬಹಳ ನೆನಪಲ್ಲಿದೆ. ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಇದು ಚಿತ್ರೀಕರಣಗೊಂಡ ಅಪರೂಪ ಸಿನಿಮಾ. ಮೈಸೂರು ಯೂನಿವರ್ಸಿಟಿಯ ಗುರುಮೂರ್ತಿ ಅಂತ, ಗುರುಮೂರ್ತಿ ಅಂತ ಒಬ್ಬರಿದ್ರು. ಅವರು TN ಚತುರ್ವೇದಿ ಅವರು ರಾಜ್ಯಪಾಲರಾಗಿದ್ರಲ್ಲ, ಅವರು ಸಲಹೆಗಾರರಾಗಿದ್ದರು. ನನಗೆ ಗುರುಮೂರ್ತಿ ಅವರು ಹೇಳಿದ ಕಥೆ, ಅವ್ರು ಕೆಮಿಸ್ಟ್ರಿ ಪ್ರೊಫೆಸರ್. ಸೊ ಒಂದಿನ ಕ್ಲಾಸಲ್ಲಿ ಪಾಠ ಮಾಡ್ತಾ ಇದ್ದಾರೆ ಗುರುಮೂರ್ತಿ ಅವರು. ಇದಕ್ಕಿದಂಗೆ ಗುಜು 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 ಹಿಂದ್ಗಡೆ ಸೌಂಡ್ ಏನಂತ ನೋಡಿದ್ರೆ ರಾಜ್ಕುಮಾರ್ ಬಂದಿದ್ದಾರೆ. ರಾಜ್ಕುಮಾರ್ ಯಾಕೆ ನನ್ನ ಕ್ಲಾಸಿಗೆ ಬಂದಿದ್ದಾರೆ? ಶೂಟಿಂಗ್ ಬಂದಾಗ ಹಾಗೆ ಬಂದಿದ್ದಾರೆ. ಅವಾಗ ರಾಜ್ಕುಮಾರ್ ಹೇಳಿದ್ರಂತೆ ಗುರುಮೂರ್ತಿ ಅವ್ರಿಗೆ,
ನಾನು ಒಂದು ಹಿಂದಿನ ಸಾಲನ್ನು ಸ್ವಲ್ಪ ಹೊತ್ತು ಕುತ್ಕೊಂಡಿರ್ತೀನಿ, ಹಾಂ ನಿಮ್ಗೇನು ತೊಂದರೆ ಮಾಡಿ ನಿಮ್ಮ ಪಾಡಿ ನೀವು ಪಾಠ ಮಾಡ್ಕೊಂಡು ಹೋಗಿ. ಯಾಕೆ ಸರ್ ಅಂತ ಬರುತ್ತೆ. ನಾನು ಇದರಲ್ಲಿ ಪ್ರೊಫೆಸರ್ ಪಾತ್ರ ಮಾಡ್ತಾ ಇದ್ದೀನಿ ಈ ಸಿನಿಮಾದಲ್ಲಿ. ನನಗೆ ನಿಮ್ಮ ಒಂಚೂರು ಹಾವಭಾವ, ಸ್ಟೂಡೆಂಟ್ಸ್ ಜೊತೆಗೆ ಇಂಟ್ರ್ಯಾಕ್ಷನ್ನ ನೋಡ್ಕೋಬೇಕು ಅಂತ ಹೇಳ್ತಿರೋದು ರಾಜ್ಕುಮಾರ್ ಅವರ 176ನೇ ಸಿನಿಮಾ ಒಲವು ಗೆಲುವಿನಲ್ಲೇ. ನನಗೆ ಗುರುಮೂರ್ತಿ ಅವರು ಈ ಘಟನೆ ಹೇಳಿದಾಗ ಮೈ ಜುಮ್ಮಂದೋಯ್ತು. ಯಾಕೆ ಅಂದರೆ ಅಷ್ಟೊತ್ತಿಗಾಗಲೇ 2 ಕನಸು ರಾಜ್ಕುಮಾರ್ ಪ್ರೊಫೆಸರ್ ಪಾತ್ರ ಮಾಡಿದ್ರು. ಅವ್ರಿಗೆ ಅದು ಏನು ಹೊಸ ಪಾತ್ರವೂ ಅಲ್ಲ. ಹೌದು. ಎರಡನೇದಾಗಿ ರಾಜ್ಕುಮಾರ್ ಅಂತ ನಟರಿಗೆ ಅದೊಂದು ದೊಡ್ಡ ಸವಾಲೇ ಅಲ್ಲ ಪ್ರೊಫೆಸರ್ ಪಾತ್ರ. ಆದರೂ ಕೂಡ ಕಾಲ ಬದಲಾಗಿರುತ್ತೆ ನೋಡಿ, ಆಗ ಪಾಠ ಮಾಡೋದಕ್ಕೂ ಈಗ ಪಾಠ ಮಾಡೋದಕ್ಕೂ ಒಂದ್ಸಲ ನೋಡ್ಕೋಬೇಕು. For Brutus is an honorable man. So are they all honorable men. ಕುಮಾರು ಯಾವಾಗಲೂ ಹೇಳ್ತಾರೆ, ಅವರು ಲೋಕಾಭಿರಾಮವಾಗಿ ಮಾತಾಡುವಾಗ ನಮ್ಮ ಹತ್ರ ಎಲ್ಲ 3ನೇ ಕ್ಲಾಸ್ ಓದ್ದರಯ್ಯ ಅಂತೇಳಿ. ಆದರೆ ಈ ಸಿನಿಮಾದಲ್ಲಿ ಜೂಲಿಯಸ್ ಸೀಸರ್ ಪಾಠ ಮಾಡಿದ್ದಾರೆ ಒಲವು ಗೆಲುವಿನಲ್ಲಿ. ಆ ಸಿನಿಮಾ ಇನ್ನೇನಕ್ಕೂ ನೋಡಿದ್ರೆ ಜೂಲಿಯಸ್ ಸೀಸರ್ ಪಾಠ ಕೇಳೋದಕ್ಕೆ ನೋಡಿದ್ರೆ. I come to bury Caesar, not to praise him. The evil that men do lives after them. ಎಂಥ ಅದ್ಭುತವಾದ ಇಂಗ್ಲೀಷ್ ಅಂತಂದರೆ ಅವರ ಮೇಲೆ ಕಾಮೆಂಟ್ ಹಾಕ್ತಾರೆ, ಅದು ಕನ್ನಡ ಇಂಗ್ಲೀಷ್, ಅದು ಪ್ರೊನೌನ್ಸಿಯೇಷನ್ನು ಆ ಥರ ಇಂಗ್ಲೀಷ್ ಪ್ರೊನೌನ್ಸಿಯೇಷನ್ ಇಲ್ಲ ಅಂಥೇಳಿ. ಇಂಗ್ಲೀಷ್ ಇಸ್ ಎ ವೆರಿ ಪೆಕ್ಯುಲರ್ ಲ್ಯಾಂಗ್ವೇಜ್. ನೀವು ಜರ್ಮನ್ನವ್ರು ಮಾತಾಡಿ ಅದು ಜರ್ಮನ್ ಇಂಗ್ಲೀಷ್, ಅದು ನೀವು ತಮಿಳ್ನವ್ರು ಮಾತಾಡಿ ತಮಿಳ್ ಇಂಗ್ಲೀಷ್. ಹೌದು, ಅದು ಇಂಗ್ಲೀಷಿಗೆ ಒಂದು ಸ್ಟ್ಯಾಂಡರ್ಡ್ ಪ್ರೊನೌನ್ಸಿಯೇಷನ್ ಅಂತ ಇಲ್ಲ, ಹಂಗಿಲ್ಲ. ಅದು ಲ್ಯಾಟಿನಿಂದ ಬಂದಿರತಕ್ಕಂಥ ಭಾಷೆ. ಆದರೆ ಅಣ್ಣವರು ಆ ಸ್ಟೈಲ್ ಇದೆಯಲ್ಲ ಪ್ರೊನೌನ್ಸಿಯೇಷನ್ ಕ್ಯಾರಿ ಮಾಡಿದ್ದಾರೆ, ತುಂಬ ಅದ್ಭುತವಾಗಿ ಕ್ಯಾರಿ ಮಾಡಿದಂಥ ಪಾತ್ರ ಅದು. ಮತ್ತು ನನಗೆ ಬಹಳ ಈ ಸಿನಿಮಾದಲ್ಲಿ ಅದು ಅಣ್ಣವ್ರಿಗೆ ಯಾವ ಡ್ರೆಸ್ ಹಾಕೋದು ಚೆನ್ನಾಗಿ ಕಾಣ್ತೀವಿ, ಅದರಲ್ಲಿ ಇಂಥದ್ದು ಅಂತಿಲ್ಲ. ಆದರೆ ಈ ಕೋಟು ಬೂಟಿನ ಪ್ರೊಫೆಸರ್ ಪಾತ್ರ ಇದೆಯಲ್ಲ, ನೀವು ಹೆಜ್ಜೆಯನ್ನು ಇಟ್ಕೊಂಡು ಇಷ್ಟೇ ಹೆಜ್ಜೆ ಇದೆ, ಆ ಗಾಂಭೀರ್ಯ ಇದೆಲ್ಲವನ್ನ ಮಾಡಿ. Good morning, sir. Good morning. Good morning. Good morning, sir. Good morning. Good morning. Good morning. ಆಮೇಲೆ ನನಗೆ ಒಂದು ಹಾಡಿದೆ ಈ ಸಿನಿಮಾದಲ್ಲಿ, ನನ್ನದೇ ಕೋಗಿಲೆಯ. ಅವಳು ಫ್ಲರ್ಟ್ ಮಾಡ್ತಾಳು, ಅವಳು ಲಕ್ಷ್ಮಿ ಹಾಡು ಹೇಳ್ತಾಳೆ. ಇವರು ಅಣ್ಣವರು ಎದುರುಗಡೆ ಕುತ್ಕೊಂಡು ಕೇಳ್ತಾ ಇರ್ತಾರೆ, ಎದ್ದೋಗ್ತಾರೆ. ಅವಾಗ ಅವಳು ಮತ್ತೆ ಹಾಡು ಕಂಟಿನ್ಯೂ ಮಾಡ್ತಾಳೆ. ಇದರಲ್ಲಿ ಲಕ್ಷ್ಮಿ ಅವ್ರ ಕಣ್ಣಲ್ಲಿ ಎಷ್ಟು ಚೆನ್ನಾಗಿ ಮಾತಾಡಿದರು, ಅಣ್ಣವರು ಅಷ್ಟೇ ಚೆನ್ನಾಗಿ ಕಣ್ಣಲ್ಲಿ ಅದ್ಭುತವಾಗಿ ಮಾತಾಡಿದ್ದಾರೆ. ಇದು ಒಂಥರ ನನಗೆ ಆ ರೋಲ್ ಇದೆಯಲ್ಲ, ನನಗೆ ಒಲವು ಗೆಲುವಿನ ಬಹಳ ಇಂಟ್ರೆಸ್ಟಿಂಗ್ ಇದೇನು ಅಂತಂದರೆ, ಇದರ ಸೆಕೆಂಡ್ ಹಾಫು ಅದು ಡಿಟೆಕ್ಟಿವ್ ಆಗಿ ಕನ್ವರ್ಟ್ ಆಗುತ್ತೆ. ನಾನೀಗ ತಕ್ಷಣ ಅಣ್ಣನ ನೋಡ್ಬೇಕು, ಅವನ ಹತ್ರ ಮಾತಾಡ್ಬೇಕು, ಏನ್ ನಡೀತು ಅನ್ನೋದನ್ನ ತಿಳ್ಕೋಬೇಕು. ಫಸ್ಟ್ ಹಾಫಲ್ಲಿ ಫ್ಲರ್ಟು ಲವ್ ಇದೆಲ್ಲ ಆದಮೇಲೆ ಸೆಕೆಂಡ್ ಹಾಫಲ್ಲಿ ಡಿಟೆಕ್ಟಿವ್ ಆಗಿ ಕನ್ವರ್ಟ್ ಆಗುತ್ತೆ. ರಾಜ್ಕುಮಾರ್ ಅವರ ಅಣ್ಣನ ರೋಲು, ಅವನಿಗೆ ಲವ್ ಡಿಸಪಾಯಿಂಟ್ಮೆಂಟಿಂದ ಅವನು ಸತ್ತಿರ್ತಾನೆ, ಅವನ ಮೇಲೆ ಕೇಸ್ ಬರುತ್ತೆ, ಅವನು ಕೊಲೆಗಾರ ಅಂತ ಅರೆಸ್ಟ್ ಆಗ್ತಾನೆ. ಸೊ ಇವಳು ಅವನಿಗೆ ರಿಲೇಷನ್, ಲಕ್ಷ್ಮಿ ಯಾರು ಕೊಲೆ ಆಗಿರ್ತಾಳೋ ಅವಳು ಲಕ್ಷ್ಮಿಯ ರಿಲೇಷನ್ ಆಗಿರೋದ್ರಿಂದ ಮದುವೆ ಮುರಿದು ಬೀಳುತ್ತೆ. ಇಲ್ಲಿಂದ ಡಿಟೆಕ್ಟಿವ್ ಸ್ಟೈಲ್ಗೆ ಈ ಸಿನಿಮಾ ತಿರುಗಿ. ನಾನು ಆಡಿದ ನಾಟಕ, ನಾನು ಅವನ್ನ ನನ್ನ ಹಿಂದೆ ಬರೋ ಹಾಗೆ ಮಾಡ್ತೀನಿ ಅಂತ ನನ್ನ ಫ್ರೆಂಡ್ಸ್ ಹತ್ರ ಹಠ ಕಟ್ಟಿದ್ದೆ. ನನಗೆ ಫಸ್ಟ್ ಹಾಫ್ನ ಪ್ರೊಫೆಸರು, ಸೆಕೆಂಡ್ ಹಾಫ್ನ ಡಿಟೆಕ್ಟಿವ್ ಒಂದೇ ಸಿನಿಮಾದಲ್ಲಿ ಸಾಧ್ಯ ಆಗಿರೋದು. ವರ್ಷನೇ ಚೇಂಜ್, ಅದರ ಪಾತ್ರದ ಸ್ವರೂಪನೇ ಚೇಂಜ್ ಆಗಿಬಿಡುತ್ತೆ. ಇದನ್ನ ಅಣ್ಣವರು ಬಹಳ ಅದ್ಭುತವಾಗಿ ಅದ್ಭುತವಾಗಿ ಮಾಡಿದ್ದಾರೆ. ಇದು ಒಬ್ಬ ಮನುಷ್ಯನ ಸಾವು ಬದುಕಿನ ಪ್ರಶ್ನೆ. ಅನ್ಯಾಯವಾಗಿ ಒಬ್ಬ ನಿರಪರಾಧಿ ಸಾವಿಗೆ ನೀವು ಕಾರಣವಾಗಬಾರದು ಅಂತ ನನ್ನ ಇಷ್ಟ. ಹಂಗೆ ಅವರು ಈ ಸಿನಿಮಾಗೆ ಸಂಬಂಧಪಟ್ಟಂಗೆ ಒಂದು ಘಟನೆ ಅಣ್ಣವ್ರು ಯಾವಾಗಲೂ ಹೇಳೋರು, ಪ್ರತಿಯೊಂದು ವೃತ್ತಿಗೂ ಕೂಡ ತಂದೆ ಆದ ಕೆಲವು ಸ್ವರೂಪಗಳಿರುತ್ತೆ, ಹೀಗೆ ಇರಬೇಕು ಹೀಗೆ ಇರಬೇಕು. ನಂಗೆ ಒಲವು ಗೆಲುವು ಯಾಕೆ ಬಹಳ ಇಷ್ಟ ಅಂತಂದರೆ, ಅವರೇ ಹೇಳಿದ್ನಂತಿದ್ದು, ಪ್ರೊಫೆಸರ್ ಆದವನು ಡಿಟೆಕ್ಟಿವ್ ಆಗಬಾರ್ದು ಅಂತೇನು ಇಲ್ಲ, ಆಗಬಾರ್ದು. ಆದರೆ ಅವನು ರಿಸೈನ್ ಮಾಡಿ ಡಿಟೆಕ್ಟಿವ್ ಆಗ್ತಾನೆ. ನೀವು ರಿಸೈನ್ ಮಾಡಿದ ನಿಜವಾ ಸರ್? ಯಾಕೆ ಸರ್? ಕುಟುಂಬದ ವ್ಯವಹಾರ ಸ್ವಲ್ಪ ಇದೆ, ಅದನ್ನು ಸರಿ ಮಾಡಿಕೊಂಡು ಮತ್ತೆ ಬರ್ತೀನಿ. ಸೊ ನನ್ನ ಇದಿದೆಯಲ್ಲ, ಇದನ್ನು ನಾನು ಪ್ರೊಫೆಸರ್ ಆಗಿ ಮಾಡುವಂಥ ಕೆಲಸ ಅಲ್ಲ ಅಂದ್ಕೊಳ್ತಾನೆ.
ವೃತ್ತಿಯಲ್ಲಿ ಎಲ್ಲರೂ ಹಾಗೆ ಅನ್ಕೋಬೇಕು. ನನಗೆ ಆ ಮಾತನ್ನು ಆರ್ ಎನ್ ಜಿ ಗೋಪಾಲ್ ತುಂಬ ಸಲ ಹೇಳೋರು. ಅಂದರೆ ಈಗ ಅಣ್ಣವ್ರು ಡೈರೆಕ್ಟರ್ ಆಗೋದೊಂದು ದೊಡ್ಡ ಕಷ್ಟ ಇರಲಿಲ್ಲ, ಅವ್ರಿಗೆಲ್ಲ ಡಿಪಾರ್ಟ್ಮೆಂಟ್ ಅವ್ರಿಗೆ ತುಂಬ ಚೆನ್ನಾಗಿ. ಹೌದು. ಆದರೆ ಅವರು ನಿರ್ದೇಶಕ ಒಬ್ಬನಿದ್ದಾನೆ, ಹೇಳ್ದಂಗೆ ನಾವು ಮಾಡಬೇಕು ಅಂತ ಒಪ್ಕೊಂಡ್ರಲ್ಲ. ಅಥವಾ ಆರ್ ಎನ್ ಜಿ ಗೋಪಾಲ್ಗೆ ತುಂಬ ಚೆನ್ನಾಗಿ ಸಂಗೀತ ಗೊತ್ತು, ನಾನೇ ಮ್ಯೂಸಿಕ್ ಡೈರೆಕ್ಟರ್ ಆಗ್ತೀನಿ ಆಗ್ಬೋದಾಗಿತ್ತು, ಅವ್ರು ಯಾವತ್ತೂ ಆಗಲಿಲ್ಲ. ಮತ್ತು ವಿಜಯ್ ಭಾಸ್ಕರ್ಗೆ ಸಾಹಿತ್ಯ ತುಂಬ ಚೆನ್ನಾಗಿ ಗೊತ್ತಿತ್ತು, ಅವರೇ ಯಾವತ್ತೂ ಲಿರಿಕ್ಸ್ ಬರಿತೀನಿ ಅಂತ ಬರೀಲಿಲ್ಲ. ನಿಜ. ಈ ಪ್ರತಿಯೊಂದು ಪಾತ್ರಕ್ಕೂ ಅದರ ಚೌಕಟ್ಟಿರುತ್ತಲ್ಲ, ಅದನ್ನು ತಿಳ್ಕೋಬೇಕು ನಾವು ಅಂಥೇಳಿ. ನನಗೆ ಈ ಒಲವು ಗೆಲುವು ಆ ಕಾರಣಕ್ಕೆ ಬಹಳ ಅದ್ಭುತವಾದಂಥ ಸಿನಿಮಾ ಅದು. ಇದರಲ್ಲಿ ಒಂದು ಸೀನ್ ಇದೆ, ಅವನು ವಿಲನ್ ಫೋನ್ ಮಾಡ್ತಾನೆ, ಅದು ಕನೆಕ್ಟ್ ಆಗಲ್ಲ, ಮತ್ತೆ ಫೋನ್ ಮಾಡಿದಾಗ ಇನ್ನೊಬ್ಬ ವಿಲನ್ ಮಾತಾಡೋದು ಕೇಳಿಸುತ್ತೆ, ಅದು ಸಿನಿಮಾದ ಟರ್ನಿಂಗ್ ಪಾಯಿಂಟ್ ಆಗುತ್ತೆ. ಹಲೋ, ಇಡೀ ಸೀನನ್ನು 84ರಲ್ಲಿ ರಿಲೀಸ್ ಆದ ದುನಿಯಾ ಹಿಂದಿ ಸಿನಿಮಾದಲ್ಲಿ ರೀಟೇಕ್ ಮಾಡಿದ್ದಾರೆ, ಸೇಮ್ ಅದೇ ಥರ ಸೃಷ್ಟಿ ಮಾಡಿದ್ದಾರೆ. ಅದು ಬಹಳ ಜನ ಅಲ್ಲಿಂದ ಅಲ್ಲಲ್ಲ, ಕನ್ನಡದ್ದೇ ಇನ್ಸ್ಪಿರೇಷನ್, ಕನ್ನಡದಿಂದ ಅಲ್ಲಿಗೆ ಹೋಗಿರೋಂಥ. ಅಂದರೆ ನಿಮ್ಗೆ ಈ ಥರದ ಟೆಕ್ನಿಕ್ಗಳು ಬೇರೆ ಕಡೆ ಹೋಗುತ್ತೆ ಅಂದರೆ ಇದು ಇಷ್ಟು ಒರಿಜಿನಾಲಿಟಿ ಇರುವ ಟೆಕ್ನಿಕ್ಗಳು ಅಂತೇಳಿ. ಆಮೇಲೆ ಇದರಲ್ಲಿ ತುಗ್ದೀಪ ಶ್ರೀನಿವಾಸು, ಟೈಗರ್ ಪ್ರಭಾಕರ್ರು ಎಲ್ಲರೂ ಬಹಳ ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ. ಭಾರ್ಗವ್ ಅವರು ಹೆಚ್ಚು ರಾಜನ್ ನಾಗೇಂದ್ರ ಹತ್ರ ಸಂಗೀತ ನಿರ್ದೇಶನ ಮಾಡಿಸಿದಂಥವ್ರು, ಅಥವಾ ವಿಜಯ್ ಭಾಸ್ಕರ್ ಹತ್ರ ಮಾಡಿಸಿದಂಥವ್ರು. ಬಹಳ ಅಪರೂಪಕ್ಕೆ ಜಿ ಕೆ ವೆಂಕಟೇಶ್ ಹತ್ರ ಮಾಡಿಸಿದಂತಹ ಸಿನಿಮಾ. ಸಾಂಗ್ ಕೂಡ ಹೆಂಗಿದಾವೆ ಇವಾಗಿನ ರ್ಯಾಪ್ ಸಾಂಗ್ಗೆ ಟಕ್ಕರ್ ಕೊಡೋ ತರ ಇದಾವೆ. ಹೌದು. ಅಣ್ಣವರು ಮತ್ತು ಜಿ ಕೆ ವೆಂಕಟೇಶ್ ಕಾಂಬಿನೇಷನ್ ಅಂತೂ ಬಹಳ ಹೇಳೋ ಹಾಗೆ ಇಲ್ಲ, ಅದು ಅಂತಹ ಅದ್ಭುತ. ನಾ ಹೇಳಲಾರೆ ನಾ ತಾಳಲಾರೆ, ಒಂದು ಹೇಳಲಾರೆ ನಾ ತಾಳಲಾರೆ, ಗಿಳಿಯೇ ನನ್ನ ಅರಗಿಣಿಯೇ, ನಂಗೆ ಅದು ಬಹಳ ಇಷ್ಟವಾದ ಹಾಡದು. ಅದು ಗಿಣಿಯೇ ನನ್ನ ಅರಗಿಣಿಯೇ ಸಂಜೆಯಲ್ಲಿ ಇದೆರಡು ಅಣ್ಣವ್ರು ಹಾಡಿರ್ತಕ್ಕಂಥದ್ದು. ನನ್ನದೇ ಕೋಗಿಲೆಯ ಎಸ್ ಜಾನಕಿ ಅವರು ಹಾಡಿರ್ತಕ್ಕಂಥ ಒಂದು. ಜಾನಕಿ ಅವರು ಹಾಡಿದ್ದು ಬಹಳ ಅದ್ಭುತವಾಗಿದೆ, ಲಕ್ಷ್ಮಿಯವರು ಅಭಿನಯಿಸಿದ್ದು ಬಹಳ ಅದ್ಭುತವಾಗಿದೆ. ಇದನ್ನ ಇಟ್ಕೊಂಡು ಹಾಡ್ತಾರೆ. ಒಂದೇ ಒಂದು ಡ್ಯೂಯೆಟ್ ಇದು, ಸಂಗೀತವೇನು ನುಡಿಯುವ ಮಾತಲ್ಲ, ಒಂದೇ ಒಂದು ಡ್ಯೂಯೆಟ್ ಇದೆ. ಡ್ಯೂಯೆಟ್ ಬಹಳ ಚೆನ್ನಾಗಿದೆ. ಸಂಗೀತವೇ ನುಡಿಯುವ ಮಾತೆಲ್ಲ ಸಲ್ಲಾಪವೇ, ಇದರಲ್ಲಿ ಹಾಡುಗಳು ಕೂಡ. ಮತ್ತು ನನಗೆ ಈ ಸಿನಿಮಾದಲ್ಲಿ ಎಸ್ಪೆಷಲಿ ಒಂದು ಕಾರಿನ ಸೀನ್ ಬರುತ್ತೆ, ಅದೊಂಥರ ಬ್ರೇಕಿಂಗ್ ಸೀನ್, ಸಸ್ಪೆನ್ಸನ್ನು ಒಡೆಯುವಂಥ ಸೀನ್. ಅಲ್ಲಿ ನೀವು ಬಿ ಜಿ ಎಮ್ ಅನ್ನು ಜಿ ಕೆ ವೆಂಕಟೇಶ್ ಪ್ಲೇ ಮಾಡಿ. ಜಿ ಕೆ ವೆಂಕಟೇಶು ಯಾವ್ಯಾವ ಅವ್ರಿಗೆ 17-18 ವಾದ್ಯಗಳನ್ನು ನುಡಿಸೋ ಗೊತ್ತಿತ್ತು. ಜಿ ಕೆ ವೆಂಕಟೇಶ್ನ ಭಾಳ ವಿಶೇಷ ಏನಂತಂದರೆ, ಈಗ ಸಂಗೀತ ನಿರ್ದೇಶಕರಿಗೆ ಸ್ವತಃ ವಾದ್ಯ ನುಡಿಸ್ಬೇಕು ಗೊತ್ತಿರಬೇಕು ಅಂತ ಏನಿಲ್ಲ. ಜಿ ಕೆ ವೆಂಕಟೇಶು ವೀಣೆಯಲ್ಲಿ ಸಂಗೀತ, ಅಥವಾ ರಂಗರಾವ್ ವೀಣೆಯಲ್ಲಿ ಜಾಸ್ತಿ ಸಂಗೀತ ಕೊಡ್ತಾರೆ, ಜಿ ಕೆ ವೆಂಕಟೇಶು ವೀಣೆಯಲ್ಲಿ ಕೊಡ್ತಾರೆ ಅಂತ ಹೇಳ್ತಾ ಇದ್ರು. ವೀಣೆ ಒಂದೇ ಅಲ್ಲ, ಅವರು ಶಹನಾಯಿ ತುಂಬ ಚೆನ್ನಾಗಿ ನುಡಿಸೋರು, ದೊಡ್ಡ ಪಿಟೀಲ್ ಅಂತ ಕರೀತಾರೆ. ಆ ಥರದ ವಾದ್ಯಗಳನ್ನು ಕೂಡ ಅವರು ತುಂಬ ಅದ್ಭುತವಾಗಿ ನುಡಿಸೋರು. ಇದರಲ್ಲಿ ವೈಲಿನ್ನಲ್ಲಿ ಒಂದು ಬಿ ಜಿ ಎಮ್ ಪ್ಲೇ ಮಾಡಿದ್ದಾರೆ ಜಿ ಕೆ ವೆಂಕಟೇಶ್, ಬಹಳ ಅದ್ಭುತ. ಚಿತ್ರಗೀತೆಗಳ ಮೇಲೆ ನಾವೆಲ್ಲ ಚರ್ಚೆ ಏನೋ ಒಂದಿಷ್ಟು ಮಾಡಿದ್ವಿ, ಆದರೆ ನಮ್ಮಲ್ಲಿ ಬಿ ಜಿ ಎಮ್ಗಳ ಬಗ್ಗೆ ಅಷ್ಟು ಚರ್ಚೆ ಆಗಿಲ್ಲ. ಬೇರೆ ಭಾಷೆಗಳಲ್ಲಿ ಬಿ ಜಿ ಎಮ್ ಬಗ್ಗೆ ಸಾಕಷ್ಟು ಚರ್ಚೆ ಆಗುತ್ತೆ. ನಮ್ಮಲ್ಲಿ ಹಂಗೆ ನೋಡಿದ್ರೆ ಜಿ ಕೆ ವೆಂಕಟೇಶ್ ಪ್ರಯೋಗ ಮಾಡಿರುವ ಹಿನ್ನೆಲೆಯ ಈಗ ನ್ಯಾಷನಲ್ ಅವಾರ್ಡಲ್ಲಿ ನಿಮಗೆ ಹಿನ್ನೆಲೆ ಗೀತೆಗಳಂತೆ ಹಿನ್ನೆಲೆ ಸಂಗೀತಕ್ಕೆ ಕೂಡ ಅವಾರ್ಡ್, ಬಿ ಜಿ ಎಮ್ ಕೂಡ. ಈ ಬಿ ಜಿ ಎಮ್ಗಳು ಜಿ ಕೆ ವೆಂಕಟೇಶ್ ಪ್ಲೇ ಮಾಡಿರೋದ್ರ ಬಗ್ಗೆನೇ ಯಾರು ಒಂದು ಪುಸ್ತಕ ಬರೀಬೋದು, ಅಷ್ಟು ಅದ್ಭುತವಾಗಿ ಅವರು ಪ್ಲೇ ಮಾಡಿದ್ದಾರೆ. ಬಹುಶಃ ಅದರಲ್ಲಿ ಒಲವು ಗೆಲುವು ಬಹಳ ಮುಖ್ಯವಾದಂಥ ಸಿನಿಮಾ ಅಂತ ಅನ್ಸುತ್ತೆ.